ಮುತ್ತಿನ ಕಥೆಯ ಹೇಳಿತು. ಆ ಕಥೆಯಲ್ಲಿದ್ದ ರಾಜ ನಂಗೆ ಅಟೆಂಡೆನ್ಸ್ ಇಟ್ಕೊಂಡು ಆ ಟಿಕೆಟ್ ಕೆಳಗೆ ಬರ್ತೀರಾ? ನಾಚಿಕೆ ಆಗೋದಿಲ್ಲ ನಿಮಗೆ? ಸರಿಯಾಗಿ ಕಾಲೇಜಿಗೆ ಬರೋಂಗಿದ್ರೆ ಬನ್ನಿ, ಇಲ್ಲಾಂದರೆ ಕತ್ತೆ ಕಾಯಕ್ಕೆ ಹೋಗಿ. ನಿಮ್ಮಂಥ ಸ್ಟೂಡೆಂಟ್ಸಿಂದ ನಿಮ್ಮ ತಂದೆ ತಾಯಿಗೂ ಕೆಟ್ಟ ಹೆಸರು, ನಮ್ಮ ಕಾಲೇಜ್ಗೂ ಕೆಟ್ಟ ಹೆಸರು. 1 ವರ್ಷ ನಿಮ್ಮನ್ನು ಡಿಟೈನ್ ಮಾಡಿದ್ರೆ ಗೊತ್ತಾಗುತ್ತೆ, ಆಗ ಕೈ ಕಾಲು ಬಂದು ಹಿಡ್ಕೊಳ್ತೀರಾ. ಕಾಲೇಜ್ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ನಾವಿಲ್ಲಿ ಬಡ್ಕೊಳ್ತೀವಿ, ಇನ್ನೆಲ್ಲಾಗುತ್ತೆ ನಿಮ್ಮಂಥ ಸ್ಟೂಡೆಂಟ್ಸ್ ಇಟ್ಕೊಂಡು ಕಾಲೇಜ್ ಪ್ಲೇಸ್ಮೆಂಟು. ನೋಡ್ರಿ, ನಾನು ಹೇಳೋದು ಇಷ್ಟೇ ನಿಮಗೆ, ಅಟೆಂಡೆನ್ಸ್ ಮೇಂಟೈನ್ ಮಾಡೋಂಗಿದ್ರೆ ಕಾಲೇಜಿಗೆ ಬನ್ನಿ, ಇಲ್ಲ ಬರಲೇಬೇಡಿ. ಯಾವುದೋ ಗ್ರೂಪ್ ಕಟ್ಕೊಳ್ಳೋದು, ನಾನೇ ಡಾನ್ ಅನ್ನೋದು, ಕಾಲೇಜೇ ನಂದು ಅನ್ನೋದು, ನಾನೇ ಪ್ರೊಫೆಸರ್ ಅನ್ನೋದು ಈಗ ಗೊತ್ತಾಗಲ್ಲ ನಿಮಗೆ. ಡಿಗ್ರಿ ಮುಗಿಸ್ಕೊಂಡು ಹೋಗ್ತಿರಲ್ಲ, ಆಗ ಗೊತ್ತಾಗತ್ತೆ ನಿಮಗೆ. ಅವಾಗ ಯಾವನು ಬರೋಲ್ಲ. ಹೋಗಿ. ಏನ್ರೋ ಬೆಳಗ್ಗೆ ಪಿಚ್ಚೆ ಹಾಕೊಂಬಿಟ್ಟವನೆ. ಒಂದು ಯಾವಲ್ಲಿ ಇದ್ದೆ ಬಿಡು, ಬಾ ಕ್ಲಾಸ್ ಹೋಗೋಣ. ಯಾರೋ ಹೊಸ ಟೀಚರ್ ಬಂದವ್ರಂತ. ಹೊಸ ಟೀಚರಾ? ಸರಿ ಹೋಗೋಣ ಬಾ, ಒಂದು ದಮ್ಮ ಹಾಕೋಣ ಬಾ. ನೀನು ಬಾರಪ್ಪ, ನಾವು ಹೋಗಿರ್ತೀವಿ. ಏಯ್ ಹೋಗಲಿ. ಏಯ್ ಸಣ್ಣ ಮಗನೆ. ಮಚ್ಚ ಇವರೇ ಇರಬೇಕು ಹೊಸ ಟೀಚರು. ಮಚ್ಚಿ ಮೇಲೆ ಸ್ಪೀಕು. ಏನೋ ಯಾವಾಗ ಬಂದೋ? ನಾನು ಬಂದು 23 ವರ್ಷ ಆಯ್ತು. ಇವಾಗ ಬಂದೆ ನಾನು ಅಂತಿದ್ದ. Good morning, students. Please take down your seats. Thank you, ma'am. So, I'm your new teacher. I'm gonna take IoT subject for your class. I'm Ammu. ಅಮ್ಮ ಅಂತ ಅಮ್ಮ ಒಳ್ಳೆ ಡುಮ್ಮು ಥರ ಅವಳೆ. ಏನು ಮಾಡೋಕ್ಕಾಗಲ್ಲ. ಅಮ್ಮುಕು ಡುಮ್ಮುಕು ಅಮ್ಮ ಡುಮ್ಮ ಡಿನ್ ಟ್ಯಾಕ್ ಡಿನ್ ಟ್ಯಾಕ್ ಡಿನ್ ಟ್ಯಾಕ್. ಇರು ಅರುಣ ಫೋನ್ ಮಾಡೋಣ. ಸರಿ, ಬೇಗ ಲೌಡ್ ಸ್ಪೀಕರ್ ಹಾಕು. ಲೈಕ್ ಕೊಡ್ಲಿ ಫೋನು. ಲಪ್ಪಿ ಬೇಗ ಬಾರೋ, ಮೇಡಮ್ ಸೈಕಾಗವಳೆ. ಬೇಗ ಬೇಗ, ಸರಿ ಬೇಗ ಬಾ. So, first I'll take your attendance. Please answer your attendance. Roll number 1. ಬಂದಿದ್ದೀನ್ರಿ. Roll number 2. ಬಂದಿದ್ದೀನ್ರಿ. 3. ಪ್ರೆಸೆಂಟ್ ಮ್ಯಾಮ್. 4. ಮ್ಯಾಮ್. 5. 6. 7. 8. ಹೊಡಿತಾವನೆ. 9. 10. 11. ಕೆಲಸ ಕೊಟ್ರೆ ಮಾಡೋಕ್ಕೆ ಟೈಮ್ ಇಲ್ಲ ನಮಗೆ, ಸರ್ಟಿಫಿಕೇಟ್ ಅಂತ. ಐ So today's topic is IoT. IoT is a network of physical devices, vehicles, appliances and other objects embedded with sensors. So it's a physical device and other software devices and other technologies that enable them to connect and exchange data over the wide area network without inhuman interaction. DSP ಸಬ್ಜೆಕ್ಟ್ ಏನು ಮಾಡಿದ್ರು ಅರ್ಥನೇ ಆಗ್ತಿಲ್ಲ. ಎಲ್ಲಿ ಸಬ್ಜೆಕ್ಟ್ ಬ್ಯಾಕ್ ಆಗುತ್ತೆ ಅಂತ ತುಂಬಾ ಭಯ ಆಗ್ತಿದೆ. ನಾನು ಹಿಂಗೆ ವೇಟ್ ಮಾಡ್ತಿದ್ದೆ, ಪೂರ ಯಾರೋ ಬಂದು ಕ್ಯಾಚ್ ಹಾಕೊಂಡು ತುಂಬಾ ಬೇಜಾರಾಗುತ್ತೆ. ಅಷ್ಟಲ್ಲಿ ಹೇಳ್ಬಿಡ್ಬೇಕು. ಏಯ್, ಏನೋ ಯೋಚನೆ ಮಾಡ್ತಿದ್ಯಾ? ಅದು ದಿಯಾ, ನಾನು ನಿನಗೆ ತುಂಬ ದಿನದಿಂದ ಹೇಳಬೇಕು ಅಂತ ಕಾಯ್ತಿದ್ದೆ.
ಹೇಳು ಏನದು? ಅದು ಯಾರು ಕೊಟ್ಟಿದ್ದು ರಿಂಗ್? ಅದು ತುಂಬ ಚೆನ್ನಾಗಿದೆ, ನೋಡ್ಕೊಡ್ತೀನಿ, ಕೊಡಿಲಿ. ಈ ರಿಂಗ್ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ಈ ರಿಂಗ್ ಮಾತ್ರ ಕೇಳಬೇಡ. ಒಂದ್ಸರ್ತಿನೂ ಬೆರಳಿಂದ ಬಿಚ್ಚೇ ಇಲ್ಲ. ನನಗೂ ಕೊಡಲ್ವಾ? ಅಷ್ಟೊಂದು ಇಷ್ಟ ರಿಂಗ್ ಅದು? ಒಂದು ವಸ್ತುನ ಇಷ್ಟೊಂದು ಇಷ್ಟಪಡ್ಬೋದು ಅಂತ ಗೊತ್ತಾಗಿದ್ದೆ ಈ ರಿಂಗಿಂದ. ಯಾರು ಕೊಟ್ಟಿದ್ದು ರಿಂಗ್ ಅದು? ಎಲ್ಲಾರ್ದು ಒಂದೇ ಕ್ವಶನ್ಸ್, ಯಾರು ಕೊಟ್ಟಿದ್ ರಿಂಗು, ಯಾಕೆ ಅಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡಿದ್ಯಾ ಅದ್ರ ಮೇಲೆ ಅಂತ. ಓ, ನಿಮ್ಮ ಬಾಯ್ ಫ್ರೆಂಡ್ ಕೊಟ್ಟಿದ್ದಾ? ಏನಕ್ಕೆ ಅಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡಿದ್ಯಾ ರಿಂಗ್ ಮೇಲೆ? ಇವಾಗ ಅವ್ರಿಲ್ವಾ? ಇದ್ದಿದ್ರೆ ನಾನು ಯಾಕೆ ಅಷ್ಟು ಫೀಲಿಂಗ್ಸ್ ಇಟ್ಕೋತಿದ್ದೆ? ನಿನ್ ಶೂಲೆಸ್ ಬಿಚ್ಕೊಂಡಿದ್ದೆ ನೋಡು. ಅಯ್ಯೋ ಬೇರೆ ಹಿಡ್ಕೊ, ನೀಟಾಗಿ ಹಿಡ್ಕೊ. ಕೊಡಮ್ಮ, ಆಯ್ತು. ಹೇಯ್, ಏನೋ ಹಿಡ್ಕೊಳ್ಳೋ ಕೊಟ್ರೆ ಹಾಕೊಂಡೇ ಬಿಟ್ಟಿದ್ಯಾ? ಬಿಚ್ಚೋ. ನಿನ್ ಯಾವನು ಹಾಕೊಳ್ಳೋಕೆ ಹೇಳಿದ್ದು? ಇವತ್ತೇನಾದ್ರೂ ಅದು ಬರದೇ ಇರ್ಲಿ, ಬೆರಳೆ ಕಟ್ ಮಾಡ್ಬಿಡ್ತೀನಿ. ಏನೋ ಪಾಪ ಕೇಳ್ದ ಅಂತ ಕೊಟ್ರೆ ಬಿಚ್ಚೋ. ದಿಯಾ, ನಿಂತ್ಕೋ ದಿಯಾ. ಹಲೋ, ದಿಯಾ, ನಿಂತ್ಕೊಳ್ಳಿ. ದಿಯಾ, ನಿಂತ್ಕೋ ದಿಯಾ. ದಿಯಾ, ದಿಯಾ. ಹಲೋ, ನಿಂತ್ಕೊಳ್ರಿ. ತಿಂತ್ಯಾ? ಏಯ್, ನಾಳೆ ಎಕ್ಸಾಮ್ ಐತಲ್ಲ, ಏನೋ ಮಾಡೋದು? ಎತ್ತಣ ಪೇಪರು. ನಾನು ಬರಲ್ಲಪ್ಪ. ನಿನ್ಯಾರೋ ಕರೆದ್ರು. ನಂದೊಂದು ಮಾತು ಇರಲಿ ಅಂತ ಅಷ್ಟೇ. ರೀ, ನಿಮ್ಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾವುದೋ ರಿಂಗ್ ಸಿಕ್ತು, ಯಾರೋ ಕೊಟ್ರು ಅಂತ ಎತ್ತಾಕೊಂಡ್ಬಿಡದ? ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಏನಾ? ಏಯ್ ಇರೋ ರೀ, ಏನ್ರಿ ಮಾತಾಡ್ತೀವಿ? ಯಾವ ರೀ, ನೀವು ಸುಮ್ಮನೆ ರೀ, ನೀವು ಮಾತಾಡಬೇಡಿ. ಬಿಚ್ಕೊಡ, ಏನು ಮುಖ ನೋಡ್ತಿದ್ಯಾ? ಇದು ಸೇಮ್ ನನ್ನ ರಿಂಗ್ ಥರನೇ ಇತ್ತು, ಬಟ್ ಇದು ನಂದಲ್ಲ. ಸಾರಿ, ತಗೊಳ್ಳಿ. ಬ್ರೋ 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 ಬಿಡು. ಬಾಯ್ ಬ್ರೋ ಇಲ್ಲಿ. ನಿಮ್ಮ ಹತ್ರ ಆ ರಿಂಗ್ ಇದ್ರೆ ದಯವಿಟ್ಟು ಕೊಟ್ಬಿಡ್ರಿ. ನಮ್ಮಪ್ಪ ಎಷ್ಟು ಕೋಪಿಷ್ಟ ಅಂತ ನಿಮಗೂ ಗೊತ್ತು. ರೀ, ಏನ್ರಿ ಮಾತಾಡ್ತಿದ್ದೀರಾ? ನಿಮ್ಮ ಅಪ್ಪ ಯಾರತ್ತ ನನಗೇನ್ರಿ ಗೊತ್ತು? ನಿಮ್ಮ HODನೇ ನಮ್ಮಪ್ಪ. ಇಡೀ ಕಾಲೇಜಿಗೆ ಗೊತ್ತು, ನಿಮಗೆ ಗೊತ್ತಿಲ್ವಾ? HOD ಮಗನಂದ್ರೆ ಕೇರ್ ಮಾಡ್ಕೊಂಡು ನಮ್ಮ HOD ಮಗಳಾಗಿ ನಿಮ್ಗೆ ಇಷ್ಟು ಹೆಲ್ಪ್ ಮಾಡೋದಕ್ಕಾಗುತ್ತಾ? ಆ ರಿಂಗ್ ಯಾವುದೇ ಮೂಲಲ್ಲಿದ್ದರೂ ಅದನ್ನು ನಾನು ನಿಮ್ಗೆ ತಂದು ಕೊಡ್ತೀನಿ. ಯು ಡೋಂಟ್ ವರಿ, ಓಕೆ? ಆದರೆ ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಿತ್ತು ರೀ. ಏನು? ಏನಿಲ್ಲ, ನಂದು VLSS ಸಬ್ಜೆಕ್ಟ್ ಅಂತ ಒಂದು ಬ್ಯಾಕ್ಲಾಗ್ ಇತ್ತು. ಅದ್ರ ಪೇಪರು ನಿಮ್ಮ ಅಪ್ಪನ ರೂಮಲ್ಲಿತ್ತು. ಅದನ್ನು ಅಲ್ಲಿಂದ ಎತ್ತಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಬೇಕಿತ್ತು. ಸರಿ, ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಂಗೆ ಗೊತ್ತಿಲ್ಲ. ನನ್ನ ರಿಂಗ್ ನನಗೆ ಸಿಕ್ಬಿಡ್ಬೇಕು. ಹಾಂ, ನಿಮ್ಮ ರಿಂಗ್ ಸಿಕ್ಕೇ ಸಿಗುತ್ತೆ. ಬನ್ನಿ, ನಾಳೆ ಎಕ್ಸಾಮ್ ಇದೆ, ಪೇಪರ್ ತಗೋಣ ಬನ್ನಿ. ಅಪ್ಪ, ಅದು ಶಿಲ್ಪಾ ಮ್ಯಾಮ್ ಕರೀತಾ ಇದ್ರು. ಹೌದಾ? ಬರ್ತೀನಮ್ಮ.
ಇಲ್ಲಿದೆ ನೋಡು. ಹಾಂ ಇಲ್ಲಿ ನೆಕ್ಸ್ಟ್ ಪೇಜ್. ಹಾಂ ಇದೆ ಇದೆ. ಹಾಂ ಇದು ತಗೋ ಈ ಫೋಟೋ ತಗೋ. ಹಾಂ ಸಾಕು ಸಾಕು ಬಿಡು, ಒಂದೇ ಫೋಟೋ ಸಾಕು. ಸಾಕು ಬಿಡು, ಯಾರು ಬಂದ್ಬಿಟ್ಟರು. ಕ್ಲಾಸ್ ಮಾಡು. ಏನೂ ತೊಂದರೆ ಆಗಲ್ಲ ತಾನೇ? ನೋಡಿ ನಾನು ಇಷ್ಟು ರಿಸ್ಕ್ ಏ ಇಲ್ಲ ಇಲ್ಲ, ಕರೆಕ್ಟಾಗಿ ಓದೇ ಹೋಗ್ತೀನಿ. ನೋಡ್ತಾ ಇದ್ದೀವಿ, ಪಕ್ಕ ಪಾಸ್ ಮಾಡ್ತೀನಿ. ಏ ಮಚ್ಚ ಬ್ಯಾಗ್ ಕೊಡು. ಬಾರ ಮಚ್ಚ ಅಡಿ ಕೊಡೋಣ. ಒಂದು ನಿಮಿಷ. ಅರುಣ್ ಬನ್ನಿ. ಆದರೂ ನಿಮ್ಮಪ್ಪ ತುಂಬ ಒಳ್ಳೆಯವ್ರು ಕಣ್ರಿ. ಸಿಕ್ಕಿದ್ರೆ ಮಾತ್ರ ಚಟ್ನಿನೇ. ಹೌದು ಬ್ರೋ, ಸಿಕ್ಕಿದ್ರೆ ಮಾತ್ರ. ಹೌದು, ಯಾಕೆ ಅಷ್ಟೊಂದು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ? ಯಾರು ನಿಮ್ಮ ಬಾಯ್ ಫ್ರೆಂಡ್ ಕೊಟ್ಟಿರೋದಾ? 5 ತಿಂಗಳ ಹಿಂದೆ ತಂಗಿನೇ ಜೀವ ಅಂದ್ಕೊಂಡಿದ್ದು ನಮ್ಮ ಅಣ್ಣ ಆಕ್ಸಿಡೆಂಟಲ್ಲಿ ತೀರಿ ಹೋದ. ಅವ್ನ ನೆನಪಿಗೆ ಅಂತಲೇ ಇಟ್ಕೊಂಡಿದ್ದೀನಿ. ನೀವು ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ರಿಂಗ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ರೀ. ಡೋಂಟ್ ವರಿ. ಹೌದು, ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ನಮ್ಮದು ಲವ್ ಗಿವೆಲ್ಲ ಏನಿಲ್ಲಪ್ಪ, ಬರೀ ನೋಡೋದಷ್ಟೇ. ಹೌದೌದು, ನೋಡ್ತಾನೇ ಇದ್ದೀವಿ. ಹೌದು, ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇಲ್ವಾ? ಪ್ರೆಸೆಂಟ್ ಬಾಯ್ ಫ್ರೆಂಡ್ ಯಾರೂ ಇಲ್ಲಪ್ಪ. ಸ್ವಲ್ಪ ವರ್ಷದ ಹಿಂದೆ ಒಂದು ರಿಲೇಷನ್ಶಿಪ್ಪಲ್ಲಿದೆ, ಆದರೆ ನಾನು ಹಾಕಿದ ಎಫರ್ಟ್ಸು ಆ ಕಡೆಯಿಂದ ಬರಲಿಲ್ಲ. ಅದಕ್ಕೆ ನಾನೇ ಸುಮ್ಮನಾದೆ. ಈ ಜನ್ರೇಷನ್ ಲವ್ ಅನ್ನೋ ಒಂದು ವರ್ಡ್ ಹಿಡ್ಕೊಂಡು ಈ ಹುಡುಗರನ್ನ ಬೇಕಾದಂಗೆ ಆಟಾಡ್ಸ್ಬಿಡ್ತಾರಪ್ಪ. ಎಲ್ಲ ಹುಡುಗಿರು ಹಾಗೆ ಇರಲ್ಲ. ಅದೇ ಭಯದಿಂದ ಜೆನ್ಯೂನ್ ಆಗಿರೋ ಹುಡುಗಿರು ಎದುರುಗಡೆ ಇದ್ರೂ ಪಾಪ ನಮ್ಮ ಹುಡುಗರಿಗೆ ಗುರ್ಸೋಕ್ಕಾಗ್ತಿಲ್ಲ. ಹಾಗಂತ ಲವಲ್ಲಿ ಬರೀ ಹುಡುಗಿರೇ ಮೋಸ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಹುಡುಗರು ಮೋಸ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಸೊಸೈಟಿ ಏನು ಮಾಡುತ್ತೆ ಅಂದರೆ ಹುಡುಗಿರು ಮಾಡಿರೋ ತಪ್ಪನ್ನ ಹೈಪ್ ಮಾಡುತ್ತೆ, ಹುಡುಗರು ಮಾಡಿರೋ ತಪ್ಪನ್ನ ಅನ್ರೇಟ್ ಮಾಡುತ್ತೆ. ಬಿಡಿ, ಇದೆಲ್ಲ ನಾನು PUC ನೋಡ್ಕೊಂಬಂದ್ಬಿಟ್ಟಿದ್ದೀನಿ. ನಿಮಗೆ ಲವ್ ಮೇಲೆ ನಂಬಿಕೆನೇ ಇಲ್ವಾ? ನಂಬಿಕೆ ಇಲ್ಲ ಅಂತ ಅಲ್ಲ, ಲೈಫ್ ಸೆಟ್ಲ್ ಆಗೋ ಟೈಮಲ್ಲಿ ಲವ್ ಮಾಡಿದ್ರೆ ಲೈಫ್ ಹಾಳಾಗುತ್ತೆ. ಲೈಫೆಲ್ಲ ಸೆಟ್ಲ್ ಆದಮೇಲೆ ಫ್ಯೂಚರಲ್ಲಿ ಒಬ್ಳು ವೈಫ್ ಅನ್ನೋಳು ಬರ್ತಾಳಲ್ಲ, ಅವಳನ್ನ ಲವ್ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ನೋದು ನಂದು. ಹೌದು, ನಾವೆಲ್ಲ ಪರಿಚಯ ಆಗಿ ಒಂದಿನನೂ ಆಗಿಲ್ಲ, ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದೀವಿ ಅಲ್ವಾ? ಹೌದೌದು, ತುಂಬ ಕ್ಲೋಸ್ ಆಗ್ತಿದ್ದೀರಾ. ಬಾದಿಯನ್ನ ಹೋಗೋಣ. ಸರಿ, ಅಟ್ಲೀಸ್ಟ್ ಎತ್ತಿದ ಪೇಪರ್ನದು ಚೆನ್ನಾಗಿ ಓದ್ಕೊ ಬನ್ನಿ. ಆಲ್ ದ ಬೆಸ್ಟ್. ನನ್ನ ಮೊಬೈಲ್ ಇದೆ ನೋಡು. ಎಲ್ಲೋ ಬಿಟ್ಟೆ? HOD ರೂಮಲ್ಲಿ ಮೊಬೈಲ್ ಬಿಟ್ಟು ಬಂದಿದ್ದೀನೋ. ಯಾಕ ಮಚ್ಚ, ಏನಾಯ್ತು? ಏನಿಲ್ಲ ಮಚ್ಚ, ನಾನೇನು ಅನ್ಕೊಂಡ್ರೆ ಅದೇನೇನೋ ಆಗ್ತಾಯ್ತೋ. ಯಾಕೆ ಏನಾಯ್ತು? ಏನಿಲ್ಲ ಬಿಡು ಮಚ್ಚ. ಅದೇ ದಿಯಾ ಅಂತ ಒಂದು ಹುಡುಗಿನ ತೋರಿಸಿದ್ನಲ್ಲ ಮಚ್ಚ. ಗೊತ್ತು. ಅವಳು ಯಾವುದೋ ರಿಂಗ್ ಹಾಕೊಂಡಿದ್ಲು. ನಾನು ಯಾವುದು ಅಂತ ಕೇಳಿದೆ. ಅವಳು ನನಗೆ ತುಂಬ ಬೇಕಾಗಿರೋ ರಿಂಗ್ ಅಂತ ಹೇಳಿದ್ಲು. ನಾನು ಅವಳ ಎಕ್ಸ್ ಬಾಯ್ ಫ್ರೆಂಡ್ ಕೊಟ್ಟಿರೋ ರಿಂಗ್ ಅಂತ ಅನ್ಕೊಂಡು
ನಾನೇ ಬೇಕು ಬೇಕು ಅಂತ ಕೆಳಗೆ ಬಿಸಾಕ್ಬಿಟ್ಟೆ. ಹ್ಞೂ ಅದೋಗಿ ಯಾವೊಂದು ತಲೆ ಮೇಲೆ ಬಿತ್ತು. ಇಬ್ರು ಹುಡ್ಕುದ್ವಿ, ಆದ್ರೆ ಅದು ಅವನ ತಲೆ ಮೇಲೆ ಬಿದ್ದಿರಲಿಲ್ಲ, ಅಲ್ಲೇ ಕೆಳಗಡೆ ಬಿದ್ದಿತ್ತು. ಹ್ಞೂ ನಾನೇ ತಗೊಂಡೆ. ಮತ್ತೆ ವಾಪಸ್ ಕೊಡೋಣ ಅಂದರೆ ಎಲ್ಲಿ ಅವಳು ಅದೇ ನೆನಪಲ್ಲಿರ್ತಾಳೋ ಅಂತ ಅಂದ್ಕೊಂಡು ನಾನೇ ಕೊಡಲಿಲ್ಲ. ಆದರೆ ಆ ರಿಂಗ್ ಅವನ ಹತ್ರ ಐತೆ ಅಂತ ಅಂದ್ಕೊಂಡು ಅವನ ಜೊತೆ ಕ್ಲೋಸ್ ಆಗಿ ನನ್ನಿಂದ ದೂರ ಆಗ್ತಾಳೋ. ಆದರೆ ಆ ರಿಂಗ್ ನನ್ನ ಹತ್ರ ಐತೆ ಅಂತ ಅವಳಿಗೆ ಗೊತ್ತಿಲ್ಲಲ್ಲೋ. ಇಷ್ಟೆಲ್ಲ ಯಾಕೆ ಮಾಡಬೇಕಿತ್ತು? ಇರೋದನ್ನ ಹೇಳ್ಬೇಕು ತಾನೇ. ಹೇಳೋಣ ಅಂದರೆ ಭಯ ಆಗುತ್ತೋ, ಎಲ್ಲಿ ಅವಳು ನನ್ನ ಜೊತೆ ಮಾತ್ಬಿಟ್ಬಿಡ್ತಾಳೋ ಅಂತ. ಒಂದು ಕೆಲಸ ಮಾಡೋ, ನಿನ್ನ ಹತ್ರ ಇರೋ ರಿಂಗ್ ತೊಗೊಂಡೋಗಿ ಅವಳಿಗೆ ಕೊಟ್ಬಿಟ್ಟು ಇರೋದನ್ನೆಲ್ಲ ಹೇಳ್ಬಿಡೋ. ಸರಿ ಇರು ಮಚ್ಚ, ಬರ್ತೀನಿ. ತಗೋದಿಯಾ ನಿನ್ ರಿಂಗ್? ಹೇ ಸಿಕ್ತಾ? ಅರುಣ್ ಕೊಟ್ರಾ? ಏನು ಯಾವಾಗಲೂ ಅರುಣ್ ಅಂತ ಇರ್ತಿಲ್ಲ. ಈಗ ನಿನ್ ರಿಂಗ್ ಸಿಕ್ಕೈತೆ ತಾನೆ? ಇದು ನನ್ನ ಹತ್ರನೇ ಇತ್ತು, ನಾನೇ ಆಟಾಡ್ಸೋಣ ಅಂತ ಇಟ್ಕೊಂಡಿದ್ದೆ. ಆದರೆ ಈ ರಿಂಗ್ ಹಿಂದೆ ನಿಮ್ಮ ಅಣ್ಣನ ಸೆಂಟಿಮೆಂಟ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈ ರಿಂಗ್ ನಂದಲ್ಲ. ಹಾಂ, ಸುಮ್ಮನೆ ಯಾವ್ದಾವ್ದೋ ರಿಂಗ್ ತೋರಿಸಿ ನನ್ನ ಫೀಲಿಂಗ್ಸ್ ಜೊತೆ ಆಟ ನಿಜ ದಿಯಾ? ನಿಂದೇ ರಿಂಗ್ ಇದು, ಇಟ್ಕೋ. ನೋಡು, ನಿನ್ನ ಆಟಗಳನ್ನೆಲ್ಲ ಇಲ್ಲಿಗೆ ನಿಲ್ಸು. ನನ್ನ ರಿಂಗ್ ಯಾವುದು ಅಂತ ನನಗೆ ಗೊತ್ತಾಗಲ್ವಾ? ನಿಜ ದಿಯಾ? ನಿಂದೇ ರಿಂಗ್ ಇದು. ಈ ರಿಂಗ್ ನಂದಲ್ಲ ನಂದಲ್ಲ ನಂದಲ್ಲ. ಈ ರಿಂಗ್ ನಂದಲ್ಲ ಅಂತವಳು. ಹಾಂ, ಮತ್ತೆ ಇನ್ಯಾರ್ದು? ನನಗೂ ಬಿಡು ಗೊತ್ತಾಗ್ತಿಲ್ಲ ಮಚ್ಚ, ತಲೆ ಕೆಡಿಸ್ಕೊಬೇಡ. ಇದಕ್ಕೆ ಬೇರೆ ದಾರಿನೇ ನೋಡೋಣ. ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಚ್ಚ, ಹಾಂ, ಗುಡ್ ಐಡಿಯಾ ಮಚ್ಚ, ಮಾಡೋಣ. ಪರ್ಫೆಕ್ಟು. ಹಾಂ, ಸರ್ ನಿಮ್ಗೇನೋ ತೋರಿಸ್ಬೇಕಿತ್ತು ಸರ್. ಫ್ರೀ ಇದ್ದೀರಾ? ನಂಬೋಕೆ ಆಗ್ತಾ ಇಲ್ವೇ? ನನ್ನ ಮಗಳು ಹೀಗೆ ಅಂತ ಅಂದ್ಕೊಂಡಿರ್ಲಿಲ್ವಲ್ಲ. ಇನ್ನು ಏನೇನು ಮಾಡ್ತಾ ಇದ್ದಾರೋ, ಇನ್ನು ಏನೇನು ಮಾಡ್ತಾರೋ, ಏನೇನು ಮಾಡ್ತಾ ಇದ್ದಾರೋ ಒಂದೂ ಗೊತ್ತಾಗ್ತಾ ಇಲ್ಲ. ಏ ಬ್ರೋ ಫೋನ್. ಏ ಎಲ್ಲಿತ್ತು? HOD ಸರ್ ಹತ್ರ ಆರ್ಟಿಕ್ ಡಿಸ್ಕೊಳಕ್ಕೆ ಹೋಗಿದ್ದೆ. HOD ಸರ್ ಕೊಟ್ಟರು. ಏ ನನ್ನ ಪೇಪರ್ ಎತ್ತಿದೇನೋ ಗೊತ್ತಾಯ್ತಾನೋ? ಏನೋ ಗೊತ್ತಿಲ್ಲ ಬ್ರೋ. ಬರಲಾ ಬ್ರೋ? ಲೋ ಮಚ್ಚ, ನೀವು ಇಲ್ಲೇ ಇರೋ, ನಾನು ಹೋಗ್ಬರ್ತೀನಿ. ಓ, ಬಂದ ಇವನು. ಸರ್ 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 ಏನೋ ಗೊತ್ತಿದೆ, ತಪ್ಪು ಮಾಡ್ಬಿಡಿ ಸರ್. ಪ್ಲೀಸ್ ಸರ್, ಬಿಟ್ಬಿಡಿ ಸರ್ ಇದೊಂದ್ಸಲಿ. ರಾತ್ರಿಗಳು ಕುತ್ಕೊಂಡು ಓದಿದ್ರು ಆ ಸಬ್ಜೆಕ್ಟ್ ತಲೆಗೆ ಹೋಗಿಲ್ಲ ಸರ್, ಅದಕ್ಕೆ ಪೇಪರ್ ಎತ್ಬಿಟ್ಟೆ ಸರ್. ಸಾರಿ ಸರ್. ಓ, ಪೇಪರ್ ಬೇರೆ ಎತ್ತಿದ್ದೀರಾ? ಸರ್ ಹುಷಾರಿರಲಿಲ್ಲ ಸರ್, ಅದಕ್ಕೆ ಓದೋಕ್ಕಾಗಿಲ್ಲ ಸರ್. ರೇ, ಓದಕ್ಕಾಗಿಲ್ಲ ಅಂದ್ರೆ ಕಾಲೇಜ್ಗೆ ಯಾಕೆ ಬರ್ತೀರಾ? ಸರ್ ಫಸ್ಟ್ ಟೈಮ್ ಸರ್, ಏನೋ ಗೊತ್ತಿದೆ, ತಪ್ಪು ಮಾಡ್ಬಿಟ್ಟೆ. ಸಾರಿ ಸರ್, ಪ್ಲೀಸ್ ಸರ್. ಇದು ಸಸ್ಪೆಂಡ್ ಲೆಟರು. ಹಾಕಿ ಸೈನ್ ಮಾಡ್ಬಿಟ್ಟು ಹೊಡಿ. ಸರ್ ಹೊಡಿ. ಪ್ಲೀಸ್ ಸರ್. ಸರ್ ಹೇಳ್ದಷ್ಟು ಮಾಡ್ರಿ. ಸರ್ ನಾ ಹೇಳಿದ್ನಲ್ಲ, ಮೊದಲು ಸೈನ್ ಮಾಡಿ ಹೋಗ್ತಾ ಇರು. ನೆಕ್ಸ್ಟ್ ಟೈಮ್ ರಿಪೀಟ್ ಆಗಲ್ಲ ಸರ್. ಸಾರಿ ಸರ್, ಪ್ಲೀಸ್ ಸರ್. ಆಗೋಲ್ಲ ರೀ, ಇದೊಂದ್ಸಲಿ ಬಿಟ್ಬಿಡಿ ನನಗೆ ಬೇರೆ ಕೆಲಸ ಇದೆ. ಪ್ಲೀಸ್ ಡೂ ಇಟ್. ಸರ್, ಪ್ಲೀಸ್ ಸರ್. ಹೇಳ್ದಷ್ಟು ಮಾಡು. ಸರ್ 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 ಮಾಡಿ, ಸರ್ ಸೈನ್ ಮಾಡಿ. ರಿಪೀಟ್ ಮಾಡಲ್ಲ ಸರ್, ಪ್ಲೀಸ್ ಸರ್. ನನಗೆ ಬೇರೆ ಕೆಲಸ ಇದೆ. ಹೇಳ್ದಷ್ಟು ಮಾಡ್ರಿ, ಮಾಡ್ಬಿಟ್ಟು ಹೋಗ್ತಾ ಇರಿ. ಮಾಡೋ ಕೆಲಸ ಎಲ್ಲ ಮಾಡೋದು, ಆಮೇಲೆ ಬಂದು ಸಾರಿ ಕೇಳೋದು. ಯಾಕೋ ಏನಾಯ್ತು? ಲೋ ಮಗ, ಸಸ್ಪೆಂಡ್ ಮಾಡ್ಬಿಟ್ರು.
ಏನೋ ಮಾಡೋದೀಗ? ನಡಿ ದಿಯಾ ಹತ್ರ ಹೋಗೋಣ, ಏನು ಹೆಲ್ಪ್ ಮಾಡ್ಬೋದು. ಸರಿ ಸರಿ ಬಾಬೋಣ. ಯಾವಳ್ಳ ಇವಳು? ಹೇ ಯಾಕೋ? ಅಪ್ಪ ಅಮ್ಮ ಬಾಕ್ಸ್ ಕೊಟ್ಟಿದ್ದಾರೆ. ನಾನು ಕಾಲೇಜಿಗೆ ಕಳಿಸೋದು ಈ ಅನ್ವಾಂಟೆಡ್ ವರ್ಕ್ಗಳನ್ನ ಮಾಡಲಿ ಅಂತನಾ? ನೀನು ಸ್ಟಡಿ ಮಾಡ್ಬೇಕು ತಾನೆ? ಹಾಂ, ನಿನ್ನ ಫ್ಯೂಚರ್ಗೆ ಇದೆಲ್ಲ ಹೆಲ್ಪ್ ಮಾಡುತ್ತೆ ಅಂದ್ಕೊಂಡ್ಯಾ? ಫಸ್ಟು ನೀನು ಎಜುಕೇಷನ್ ಕಡೆ ಗಮನ ಕೊಡು. ನಡಿ, ಮನೆಗೆ ಬರ್ತೀನಿ, ಮಾತಾಡ್ತೀನಿ ನಾನು. ಅಪ್ಪ ಸಾರಿ ಅಪ್ಪ, ಅದು ಗೊತ್ತಿಲ್ದಿರ ಪೇಪರ್ಸ್ ಎತ್ಬಿಟ್ವಿ. ನೀನು ಪೇಪರ್ ಎತ್ತಿದೀಯಾ? ಆಹಾ, ಛೇ. ಸರಿ ನಡೀಮಾ, ಮನೆಗೆ ಬರ್ತೀನಿ, ಮಾತಾಡೋಣ. ಆಯ್ತು ಹೋಗಮ್ಮ, ಬರ್ತೀನಿ. ಏನೋ ಮಾಡೋದು ಇವಾಗ? ಸಸ್ಪೆಂಡ್ ಮಾಡಿರೋದ್ರ ಮನೆಗೆ ಗೊತ್ತಾಯ್ತು ಅಂದರೆ ಮುಗೀತು ಕತೆ. ಶಿಸ್ತಾ ಊರಿಗೆ ಹೋಗ್ಬಿಡ್ತೀನಪ್ಪ. ಇಲ್ಲೇ ಏನು ಕಿತ್ತಾಕ್ಕಾಗ್ತಿಲ್ಲ ನಿನ್ನ ಕೈಯಲ್ಲಿ, ಊರಿಗೋಗಿ ಇನ್ನೇನು ಕಿತ್ತಾಕ್ತಿ? ಊರಿಗೋಗಿ ಏನು ಮಾಡೋಕ್ಕಾಗಲ್ಲ, ಏನಾಗುತ್ತೆ ನೋಡೋಣ ಬಿಡು. ಈ ಕಡೆ ಓದೋಕ್ಕೂ ಆಗ್ತಿಲ್ಲ, ಈ ಕಡೆ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ. ಇನ್ನೇನೋ ಮಾಡೋದು? ನೀನೇನು ಮಾಡಬೇಡ, ಈ ಬೆಡ್ ತಿನ್ನಕ್ಕೆ ಕಡೆ ಬಿದ್ದು ಸತ್ತೋಗು. ಮಕ್ಕಳ ತಮಾಷೆ ನಿಮಗೆ. ಇವಾಗ ಶಿಸ್ತಾ HOD ಹತ್ರ ಹೋಗಿ TC ಇಸ್ಕೊಂಡು KSRTC ಬಸ್ ಹತ್ಕೊಂಡು ಮನೆಗೆ ಹೋಗ್ಬಿಡ್ತೀನಪ್ಪ. ಸರಿ, ನೀನು KSRTC ಬಸ್ ಹತ್ಕೊಂಡು ಮನೆಗೆ ಹೋಗಿವಂತೆ. ಈಗ ನಮಗೆ ಟೈಮ್ ಆಯಿತು, ಬೇಗ ಬಾ ಮನೆಗೆ ಹೋಗೋಣ. ಸರ್ ನಾನು TC ಕೊಟ್ಬಿಡಿ ಸರ್, ನಾನು ಹೋಗ್ತೀನಿ. ಯಾಕಪ್ಪ, ಇಳಿತ ಅಹಂಕಾರ ಇಲ್ಲ, ಬುದ್ಧಿ ಬಂತ ಈಗಲಾದರೂ? ಆಗಲ್ಲ ಸರ್, ನಂಗೆ ಇರೋಕ್ಕಾಗ್ತಿಲ್ಲ ಸರ್, ನಾನು ಹೋಗ್ತೀನಿ. ಆಗಲ್ವಾ? ಯಾಕಾಗಲ್ಲ? ನಾನು ಇಲ್ದಿರುವಾಗ ಆಫೀಸಿಗೆ ಬಂದು ಪೇಪರ್ ತೊಗೊಂಡು ಲೀಕ್ ಮಾಡೋಕ್ಕಾಗತ್ತೆ, ಈಗ ಓದೋಕ್ಕಾಗಲ್ವಾ? ಸರ್ ಅದೇನೋ ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟೆ ಸರ್, ಸಾರಿ ಸರ್. ನಂಗೆ ಇರೋಕ್ಕಾಗ್ತಿಲ್ಲ ಸರ್, ನಾನು ಹೋಗ್ತೀನಿ. ನೋಡಪ್ಪ, ನಾನು ನಿನ್ನ ಸಸ್ಪೆಂಡ್ ಲೆಟರ್ ಕೊಟ್ಟಿದ್ದು ಆ ಪೇಪರ್ನೆಲ್ಲ ತೊಗೊಂಡೋಗಿ ಲೀಕ್ ಮಾಡಿದೆ ಅಂತ ಅಲ್ಲ. ನಿನ್ನ ಸ್ನೇಹಿತ ಬಂದು AI ವಿಡಿಯೋ ತೋರಿಸ್ದ, ಆಮೇಲೆ ಗೊತ್ತಾಯ್ತು ಅದು ಫೇಕ್ ವಿಡಿಯೋ ಅಂತ. ಒಂದು ಮಾತು ಹೇಳ್ತೀನಿ, ನೀವು ಕಾಲೇಜಿಗೆ ಬರೋದು ಸ್ಟಡಿ ಮಾಡೋಕ್ಕಲ್ವಾ? ಓದೋದನ್ನ ಕರೆಕ್ಟಾಗಿ ಮಾಡ್ಕೊಂಡೋಗಿ, ಆಮೇಲೆ ಬೇರೆ ಎಲ್ಲ ಆ್ಯಕ್ಟಿವಿಟಿ ಮಾಡೋದಾಯ್ತು. ಈಗ ಸ್ನೇಹ ಮುಖ್ಯ, ಎಜುಕೇಷನ್ ಮುಖ್ಯ, ಇದನ್ನು ಮೇಂಟೈನ್ ಮಾಡ್ಕೊಂಡೋಗಿ. ನಿನ್ನೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, ಓಕೆ? ಹಾಂ, ಹೋಗಿ ಚೆನ್ನಾಗಿ ಓದು, ಕ್ಲಾಸ್ಗೆ ಹೋಗು. ಸರ್ ಮೊನ್ನೆ ಸಸ್ಪೆಂಡ್ ಲೆಟ್ರ್ ಕೊಟ್ಟಿದ್ದು? ಜೆರಾಕ್ಸ್ ಕಾಪಿ ಹೋಗಪ್ಪ. ಸರ್ ನಿಜನಾ ಸರ್? ಹೌದು, ಹೋಗಪ್ಪ. ಥ್ಯಾಂಕ್ ಯು ಸರ್. ಓಕೆ. ದಿಯಾ, ನಾನು ನಿನಗೇನು ಹೇಳಬೇಕು, 5 ಮಿನಿಟ್ಸ್ ಕೇಳು. ನಾನು ಅಷ್ಟು ಸಲ ಹೇಳ್ಬಾರ್ದು, ನೀನೇ ಅರ್ಥ ಮಾಡ್ಕೊತೀಯ ಅಂತ ಅಂದ್ಕೊಂಡ್ರೆ ನಿಂಗೆ ಅರ್ಥನೇ ಆಗಲಿಲ್ಲ. ಅದಕ್ಕೆ ನಾನು ಇವತ್ತು ಹೇಳ್ತೀನಿ ಕೇಳು. ಅವತ್ತು ನೀನು ನನಗೆ ಕೊಟ್ಟಿರೋ ರಿಂಗ್ ನಿನ್ನ ಎಕ್ಸ್ಪರ್ಸನ್ ಕೊಟ್ಟಿರೋ ರಿಂಗ್ ಅಂತ ಅಂದ್ಕೊಂಡು ನಾನೇ ಕೆಳಗೆ ಬಿಸಾಕ್ಬಿಟ್ಟೆ. ಆದರೆ ಅದು ಹೋಗಿ ಅವನ ತಲೆ ಮೇಲೆ ಬಿದ್ದಿರಲಿಲ್ಲ, ಅಲ್ಲೇ ಕೆಳಗಡೆ ಬಿದ್ದಿತ್ತು. ಮತ್ತೆ ವಾಪಸ್ ಕೊಡೋಣ ಅಂತಂದರೆ ಎಲ್ಲಿ ಹಳೆ ಫೀಲಿಂಗ್ ಇರ್ತೀಯ ಅಂತ ಅಂದ್ಕೊಂಡು ನಾನೇ ಕೊಡಲಿಲ್ಲ. ಅದಾದಮೇಲೆ ನೀನು ಅವನ ಜೊತೆ ಅದು ನೋಡಿ ಎಲ್ಲಿ ನೀನು ಮರಿತೀಯ ಅಂತ ಅಂದ್ಕೊಂಡು ನಾನೇ ತೊಗೊಂಡಿರೋ ರಿಂಗ್ ವಾಪಸ್ ಕೊಡೋಣ ಅಂತ ಬಂದರೆ ಈ ರಿಂಗ್ ಅಂದಲ್ಲ ಅಂತಂದೆ. ಸೀರಿಯಸ್ಲಿ ಐ ಲವ್ ಯು ದಿಯಾ, ತಗೋ ನಿನ್ನ ರಿಂಗ್. ಇನ್ನೂ ನನ್ನ ಇಂಪ್ರೆಸ್ ಮಾಡಬೇಕು ಅಂತ ಏನೇನು ಡ್ರಾಮಾ ಮಾಡ್ತಿದ್ಯಾ? ಎಷ್ಟೆಲ್ಲ ಹೇಳೋದು ಈ ರಿಂಗ್ ನಂದಲ್ಲ ಅಂತ. ಈ ರಿಂಗ್ ನಂದಲ್ಲ. ನನಗೆ ಚೆನ್ನಾಗಿ ಗೊತ್ತು, ಅವತ್ತು ನಾನು ಮುಂದೆ ಪಾಸ್ ಆಗಬೇಕಾದ್ರೆ ಈ ರಿಂಗ್ ತಗೊಂಡಿದ್ದು ನಾನು ನೋಡಿದೆ. ಆದರೆ ಅವತ್ತು ಆ ರಿಂಗಿಂತ ನನಗೆ ಅವನ್ನ ನೋಡೋದಿತ್ತು, ಅದಕ್ಕೆ ಹುಡ್ಕೊಂಡೋದೆ. ಆದರೆ ನೀನು ಅವನ್ನ ದೂರ ಮಾಡಬೇಕು ಅಂತ ಹುಡುಗಿ ಜೊತೆ ಇರೋ ಫೇಕ್ AI ವಿಡಿಯೋ ತೋರಿಸ್ತೀಯಾ? ಪ್ರೀತಿ ಅನ್ನೋದು ನೀನು ಅನ್ಕೊಂಡಂಗಲ್ಲ.
ಏನೇನೋ ಮಾಡಿ ಪ್ರೀತಿನ ಪಡೆಯೋಕ್ಕಾಗಲ್ಲ. ದೇವರು ನಿನಗಂತಾನೆ ಒಬ್ಬರನ್ನ ಹಣೆಯಲ್ಲಿ ಬರೆದಿರ್ತಾನೆ. ಅವ್ರು ನಿನಗೆ ಸಿಗ್ತಾರೆ ಬಿಡು. ಓ ಇಲ್ಲೇ ಇದ್ದಾರೆ ಇವರು. ರೈ ತಗೊಳ್ರಿ ನಿಮ್ಮ ರಿಂಗು. ಏಯ್ ಏನೇನು ಕತೆ ಹೇಳು. ನಿನಗೇನಾರು ಅವ್ರ ಮೇಲೆ ಫೀಲಿಂಗ್ಸ್ ಇದ್ದರೆ ನಿನ್ನ ಕೆಪಾಸಿಟಿ ನೀನು ಹೋಗ್ಬಿಟ್ಟು ಇಂಪ್ರೆಸ್ ಮಾಡು. ಅದನ್ನು ಬಿಟ್ಟು ನನ್ನ ಬಗ್ಗೆ ಹೋಗಿ ನೆಗೆಟಿವ್ ಹೇಳ್ತಿದ್ಯಾ? ಇದು ನಿನಗೆ ಸರಿ ಅನ್ಸುತ್ತಾ? ನೀನು ಯೋಚನೆ ಮಾಡು. ನೋಡಿದ್ಯಾ ಅವರೇ, ನನ್ನ ಲೈಫಲ್ಲಿ ನನ್ನ ಕೈಯಾರೇನು ಕಳ್ಕೊಂಡಿಲ್ಲ ಕಣ್ರಿ. ಇಂಥವ್ರು 3 ಬಂದೆ ಕಡ್ಡಿ ಅಲಾಡ್ಸೋದನ್ನ ಕಳ್ಕೊಂಡಿರೋದು ಲೈಫಲ್ಲಿ. ನನಗೇನಾದರೂ ಹೇಳೋದು ಮರ್ತಿದ್ದೀರಾ? ನಾನಾ? ಇಲ್ವಲ್ಲ. ಅಯ್ಯೋ ಇವನಿಗೆ ಹೆಂಗಪ್ಪ ಹೇಳೋದು? ಅದು ನಾನು ನಿಮ್ಗೇನೋ ಹೇಳಬೇಕಿತ್ತು. ಹೇಳಿ. ಅದು ತುಂಬ ದಿನದಿಂದ ನನಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇತ್ತು ಅರುಣ್. ಅದು ಅದು ಐ ಲವ್ ಯು. ಲವ್ವಾ? ರೇ ನೀವೇನು ತಮಾಷೆ ಮಾಡ್ತಿಲ್ಲ ತಾನೇ? ನೋ, ಐ ಆಮ್ ಸೀರಿಯಸ್. ರೀ ಇವಾಗ ನಿಮಗಿರೋ ಟೆಂಪ್ರವರಿ ಫೀಲಿಂಗ್ಸಿಗೆ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಂಬಿಡ್ರಿ. ನನಗಿರೋ ಇವತ್ತು ಕಮಿಟ್ಮೆಂಟಿಗೆ ನಾನು ಕೆಲಸ ತೊಗೊಂಡು ಸೆಟ್ಲಾಗೋಷ್ಟರಲ್ಲಿ ನಂದೇ ನಂಗಾಗಿರುತ್ತೆ. ಅದು ಅಲ್ಲದೆ ನಾ ಈ ಗ್ಯಾಪಲ್ಲಿ ನಿಮ್ಗೆ ಟೈಮು ಸರಿ ಕೊಡೋಕ್ಕಾಗಲ್ಲ. ಇಷ್ಟು ಮೇಲೆ ನಾನು ಎಷ್ಟೇ ಕೆಲಸ ಮಾಡಿದ್ರೂ ನಿಮ್ಮ ಲೆವೆಲ್ಗೂ ಬರೋಕ್ಕಾಗಲ್ಲ. ನಾನು ಹೇಳಿದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂದ್ಕೊತೀನಿ. ಅರುಣ್ 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 ಈ ಕಿರುಚಿತ್ರದ ಉದ್ದೇಶ ಏನಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಈಗಿನ ಜಗತ್ತಲ್ಲಿ ತುಂಬ ಪರಿಣಾಮ ಬೀರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೇವಲ ಒಳ್ಳೆಯದಕ್ಕಾಗಿ ಮಾತ್ರ ಬಳಸಿ, ಕೆಟ್ಟದಕ್ಕಲ್ಲ. ಧನ್ಯವಾದಗಳು.